ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ದಿನಾಂಕ 14/8/2025 ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ವರದಿ ಹೊಲೆಯ ಸಂಬಂಧಿತ ಜಾತಿಗಳಿಗೆ ಮಾಡಿದ್ದಾರೆ. ಈ ಅನ್ಯಾಯವನ್ನು ಪ್ರತಿಭಟಿಸಿ ಬೀದರ್ನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ 14ನೇ ತಾರೀಕು ಗುರುವಾರದಂದು ಬೀದರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮುಂಜಾನೆ 10 ಗಂಟೆಗೆ ಈ ಸಮುದಾಯದ ಹೊಲೆಯ ಸಮುದಾಯದ ಎಲ್ಲ ಸ್ವಾಭಿಮಾನಿ ಬಂಧುಗಳು ಕುಟುಂಬ ಸಮೇತ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಾಗಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಬರುವ ಪೀಳಿಗೆಯ ಭವಿಷ್ಯದ ಪ್ರಶ್ನೆ. ಆ ಕಾರಣದಿಂದ ನಮ್ಮ ಭವಿಷ್ಯವನ್ನು, ನಮ್ಮ ಪೀಳಿಗೆಯ ಭವಿಷ್ಯವನ್ನು ಸುರಕ್ಷಿತವಾಗಿ ಇಡಬೇಕಾದ್ರೆ ನಾವು ರಸ್ತೆಗೆ ಇಳಿದು ಸರ್ಕಾರಕ್ಕೆ ಒಂದು ಗಟ್ಟಿಯಾದ ಸಂದೇಶವನ್ನು ಕೊಡಬೇಕಾಗಿದೆ. ಇದು ನನ್ನದಲ್ಲ, ಯಾರೋ ಈ ಕೆಲಸ ಮಾಡ್ತಾರೆ ಅಂತ ಹೇಳಿ ಯಾರಾದರೂ ಮನೆಯಲ್ಲಿ ಕುಳಿತುಕೊಂಡ್ರೆ, ಎಲ್ಲರೂ ಇದೇ ರೀತಿ ಯೋಚನೆ ಮಾಡಿದ್ರೆ ಇಲ್ಲಿ ಪ್ರತಿಭಟನೆ ವಿಫಲ ಆಗ್ತದೆ. ಪ್ರತಿಭಟನೆ ವಿಫಲ ಆದರೆ ನಿಮ್ಮ ಮಕ್ಕಳ ಭವಿಷ್ಯ ಕಾರ್ಗತ್ತಲಿಗೆ ಹೋಗ್ತದೆ. ಅದಕ್ಕಾಗಿ ಇದು ನಮ್ಮ ಭವಿಷ್ಯದ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು, ಮಕ್ಕಳು ಮತ್ತು ವೃದ್ಧರನ್ನ ಬಿಟ್ಟು ಹೆಣ್ಣು ಗಂಡು ಎನ್ನದೇ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕಾಗಿ ಈ ಒಂದು ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ನಾನು ವಿಠಲ್ ದಾಸ್ ಪ್ಯಾಗೆ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಬುದ್ಧ. ಏನು 4/8/25 ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರ ಏನು ವರದಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಹೊಲೆಯ ಜಾತಿ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ ಮೀಸಲಾತಿ ನೀಡೋದು ಬಹಳ ತಾರತಮ್ಯ ಆಗಿದೆ. ಆ ತಾರತಮ್ಯ ನಿವಾರಿಸಬೇಕು. ಇವತ್ತು ಇಂಡಿಯಾ ದೇಶದಾಗೆ ಅಸ್ಪೃಶ್ಯರಿಗೆ ಮೀಸಲಾತಿ ನೀಡಿದ್ದು ನಮ್ಮ ಸಂವಿಧಾನ ಮುಖಾಂತರ. ಆದರೂ ಸ್ಪೃಶ್ಯ ಜಾತಿಗಳಿಗೆ 4% ನೀಡಿ ಇದ್ದಂಥ ಹೊಲೆಯ ಮಾಧುರ ಗಲ್ಲಿನೇ ಬಗಲಿದೆ. ಇವತ್ತ ಕರ್ನಾಟಕದಲ್ಲಿ ಖರ್ಗೆ ಸಾಹೇಬರು ಎಷ್ಟು ಮೇಲೆ ಹೋದ್ರೂ ಕೂಡ ಇವತ್ತ ಅವ್ರಿಗೆ ಕೂಡ ಇವತ್ತ ಮಂದಿರ್ಗೆ ಹೋದಾಗ ಅಥವಾ ಮೇಲ್ಜಾತಿ ಮಕ್ಕಳಿಗೆ ಕೂಡ ಹಿಂದೆ ಬಂದು ನೋಡ್ತಾರೆ. ಅದೇ ರೀತಿ ಈ ರಾಷ್ಟ್ರದ ಉಪರಾಷ್ಟ್ರಪತಿ ಅಂತ ಜಗಜೀವನ್ ರಾವ್ ಅವರು ಉಪರಾಷ್ಟ್ರಪತಿ ಆದಾಗ, ಉಪ ಪ್ರಧಾನಮಂತ್ರಿ ಆದಾಗ ಅವರು ಏನು ಒಂದು ಗುರಿ ಹೋದರೂ ಕೂಡ ಮತ್ತೆ ಹಿಂದೆ ಆಕಳು ಬಾತದಿಂದ ಮಾಡ್ತಾರೆ. ಅದಕ್ಕಿಂತ ಅಸ್ಪೃಶ್ಯ ಜಾತಿ ಇದ್ದಂಥ ಹೊಲಮಾದಿಗರಿಗೆ ಹೆಚ್ಚಿನ ಪರ್ಸೆಂಟೇಜ್ ಕೊಡೋದಕ್ಕೆ ಇಲ್ಲಿ ಏನು ಸ್ಪರ್ಶ ಜಾತಿಗೆ 4% ನೀಡಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಮತ್ತೆ ಏನು AKADದಾಗೂ ಕೂಡ ಬಹಳಷ್ಟು ನ್ಯೂನತೆ ಇದೆ. ಯಾಕಂದ್ರೆ ಹೊಲೆಯವರು ಇದ್ದಾರೆ, ಮಾತುರು ಇದ್ದಾರೆ. ಅದು ಸ್ಪಷ್ಟೀಕರಣ ಆಗಿಲ್ಲ. ಸುಮಾರು ಈ 2011ರಲ್ಲಿ ಏನು ಜನಗಣತಿ ಆಗಿತ್ತು 1,07,00,000 ಅಂತ ಅವಾಗ ಪರಿಶಿಷ್ಟ ಜಾತಿ ಒಂದು ಲಿಸ್ಟ್ ಇತ್ತು. ಆದರೆ ಈಗ ಬರೀ ಪರಿಶಿಷ್ಟ ಜಾತಿ ಮತ್ತೆ ಮಾಡಿಲ್ಲ ಜನಗಣತಿ. ಅದರಲ್ಲಿ ಇಲ್ಲಿ ಮತ್ತೆ 1,01,00,000 ತೋರಿಸ್ತಾ ಇದ್ದಾರೆ. ಅಂದರೆ 6 ಲಕ್ಷ ಗಣತಿ ಆಗಿರೋ ಒಂದು 2011ರಾಗ ಆಗಿದ್ದು ಮತ್ತು ಈಗ 25 ಅಂದ್ರೆ ಸುಮಾರು ಜನ ಹೆಚ್ಚಾಗಬೇಕು. ಅದು ಬರೀ ಕಮ್ಮಿ ಆಗ್ಯದ. ಅದಕ್ಕಾಗಿ ಗಣತಿನೂ ಸರಿಯಾಗಿದ್ದು ಈ ಗಣತಿ ಮತ್ತೊಮ್ಮೆ ಒಂದು ಸಬ್ ಕಮಿಟಿ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಂತ ಸರ್ಕಾರ ಒತ್ತಾಯಿಸಿ 14ನೇ ತಾರೀಕು ಇದೇ ತಿಂಗಳು ಒಂದು ಬೀದರ್ ಅಂಬೇಡ್ಕರ್
ಸರ್ಕಲ್ನಿಂದ ಬೃಹತ್ ಒಂದು ರ್ಯಾಲಿ ನಡೀತಾ ಇದೆ. ಜಿಲ್ಲಾಧಿಕಾರಿ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗೆ ಒಂದು ಮೆಮೊರಂ ಕೊಡಿದೆ. ಅದಕ್ಕೆ ಸಮಾಜದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮನೆಗೆ ಒಂದು ಕೀಲಿ ಹಾಕುವ ಮುಖಾಂತರ ಬರಬೇಕಂತ ನಾವು ಇವತ್ತು ಈ ಒಂದು ಮನವಿ ಮಾಡ್ತೇವೆ. ಜೈ ಭೀಮ್.